ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಆಗ್ತಾ ಇರುವಂಥ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಇದೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕರೆಗಳನ್ನ ಮಾಡಬಹುದು. ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆ ನಮಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಅಥವಾ ಪ್ರತಿಯೊಬ್ಬರಿಗೂ ಈ ಜಲಸಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಯಾರೋ ಒಬ್ರು ಗ್ರೋ ಆಗ್ತಾ ಇದ್ದಾರೆ, ಉತ್ತಮ ಸ್ಥಾನಕ್ಕೆ ಬೆಳೀತಾ ಇದ್ದಾರೆ ಅಂದಾಗ ಅವ್ರು ನೋಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಆ ಎಕ್ಸ್ಪೀರಿಯನ್ಸ್ ಕೆಲವೊಬ್ರಿಗೆ ಕೂಡ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಾವು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮನ್ನು ನೋಡಿದ್ರೆ ಅಸೂಯೆ ಪಡ್ತಾರೆ, ಸೊ ಒಂದು ರೀತಿಯಾಗಿರುವಂಥ ನೀಚ ದೃಷ್ಟಿ ಆಗ್ತಾರೆ ಅಂತೆಲ್ಲ ಹೇಳ್ಬೋದು. ಸೊ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು? ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ತುಂಬ ಜನಕ್ಕೆ ಅವ್ರವ್ರ ಫೀಲ್ಡಲ್ಲೇ ಅವ್ರವ್ರಿಗೆ ಅನುಭವ ಆಗಿರುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ನಲ್ಲಿ ಮೇಲೆ ಹೋಗ್ತಾ ಇದ್ದಾರೆ, ಅವರು ಸಹಿಸಲ್ಲ ಬೇರೆಯವರು, ಅಥವಾ ಎಲ್ಲೋ ಒಂದು ಕಡೆ ಬೇರೆ ಒಂದು ಹಣಕಾಸಿನಲ್ಲಿ ಮುಂದುವರಿತಿದ್ದಾರೆ, ಅದನ್ನು ಸಹಿಸೋದಿಲ್ಲ. ಪ್ರಾಪರ್ಟಿ ತೊಗೊಂಡ್ರೆ ಅದಕ್ಕೂ ಹೊಟ್ಟೆ ಕಿಚ್ಚು, ಪ್ರತಿಯೊಂದಕ್ಕೂ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಸೊ ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ಮುಖದ ಮೇಲೆ ಕೆಲವೊಂದು ಟ್ಯಾನ್ ಇರುತ್ತಲ್ಲ, ಆ ಮಚ್ಚೆಗಳು, ಅದಕ್ಕೆ ಈ ಸ್ವಲ್ಪ ಅಡುಗೆ ಸೋಡಾ, ಹರಳೆಣ್ಣೆ, ಒಂದು ಹನಿಯಷ್ಟು ಈ ನಿಂಬೆ ರಸ, ಇದನ್ನು ತೆಗೆದು ಪೇಸ್ಟ್ ಮಾಡಿ ಅದಕ್ಕೆ ಹಚ್ಚಿ ರಬ್ ಮಾಡಿಬಿಡಬೇಕು. ರಬ್ ಮಾಡ್ತಾ 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 ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಆಮೇಲೆ ಅದನ್ನು ನೀವು ಸ್ನಾನ ಮಾಡ್ತಕ್ಕಂಥದ್ದು, ನೀರು ತೊಳಿತಕ್ಕಂತಹದ್ರಿಂದ ದಿನೇ 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 ಅದು ಒಂದಷ್ಟು ದಿನ ಮಾಡ್ತಾ ಬಂದಾಗ ನಿಮಗೆ ಅದು ಕಳೆದೋಗುತ್ತೆ, ಇರಲ್ಲ ಅದು. ಈ ಪದಾರ್ಥಗಳು ಬಿದ್ದರೆ ನಿಮಗೆ ಎಂತ ಏನೇನೋ ಬೇಡ, ನೀವಿಲ್ಲಿಂದ ತರಿಸ್ಕೊಳ್ತೀರ, ಅದು ಯಾವುದೂ ಬೇಡ. ಅಡುಗೆ ಸೋಡಾ, ಹರಳೆಣ್ಣೆ, ಒಂದೇ ಒಂದು ಹನಿಯಷ್ಟು ನಿಂಬೆ ರಸ ಹಾಕಿ ನೀವು ಅದನ್ನು ಪೇಸ್ಟ್ ಮಾಡಿ ಏನು ರಬ್ ಮಾಡ್ತೀರೋ, ತೊಳೆದ್ರೆ ವಾಶ್ ಮಾಡಿದ್ರೆ ಹೋಗುತ್ತೆ. ಹಾಗೆಯೇ ನಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ನೀಚ ದೃಷ್ಟಿ ಇದೆಯಲ್ಲ, ನೀವು ಕೇಳಿದ ಒಳ್ಳೆಯ ಪ್ರಶ್ನೆನೇ, ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇದು ಹೇಗೆ ಅಂತಂದರೆ, ಉಪ್ಪು, ಈ ಒಣಮೆಣಸಿನಕಾಯಿ 1-2, ಆಮೇಲೆ ಕಾಳುಮೆಣಸು 1-4, ಒಂದಷ್ಟೇ ಅಷ್ಟು ಸಗಣಿ ಹಾಕ್ಕೋಬೇಕು. ಇದೆಲ್ಲವೂ ಕೂಡ ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕ್ಕೋಬೇಕು. ಕಪ್ಪು ಬಟ್ಟೆಯಲ್ಲಿ ಹಾಕ್ಕೊಂಡು ಮನೆಗೆ ಇಳಿ ತೆಗಿಬೇಕು. ಪ್ರತಿಯೊಬ್ಬ ಆ ಮನೆ ಇರ್ತಕ್ಕಂಥ ಅಷ್ಟು ಸದಸ್ಯನಿಗೂ ಇಳಿ ತೆಗೆದುಬಿಟ್ಟು ತೆಗೆದುಕೊಂಡಾಗ ಎಲ್ಲ ಆದರೂ ಕೂಡ ನೀರಲ್ಲೇ ಹಾಕಬೇಕು. ಇದನ್ನು ಬೇರೆ ಇನ್ನೆಲ್ಲೂ ನೀವು ಹಾಕಂಗೇ ಇಲ್ಲ. ಯಾಕಂದರೆ ಗೊತ್ತಿಲ್ಲ, ಅದು ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೂ ತೊಂದರೆ ಆಗಬಾರ್ದು. ಆದರೆ ಅವರು ಆ ರೀತಿ ದೃಷ್ಟಿ ಬೀರ್ತಕ್ಕ ನಮಗೆ ಆಗಬಾರ್ದು ಯಾವತ್ತು ಅಂತಂದರೆ ಸ್ವಲ್ಪ ಸಗಣಿ ಅದಕ್ಕೆ ಸೇರಿಸಿರ್ಬೇಕು. ಇಷ್ಟನ್ನು ಮಾಡಿಕೊಂಡ್ರೆ ನೀವು ಆನಂದವಾಗಿರ್ತೀರಿ. ಅವರದ್ದು ಯಾವುದೇ ತರಹದ ಪೀಡೆಯ ಕಣ್ಣಾಗಿರಬಹುದು, ಮತ್ತೊಂದಾಗಿರಬಹುದು, ಇನ್ನೊಂದಾಗಿರೋದು ಬರಲಿಕ್ಕೆ ಸಾಧ್ಯವೇ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಸ್ಕಿನ್ನಲ್ಲಿ ಬರುವಂಥ ಫೇಸಲ್ಲಿ ಪಿಗ್ಮೆಂಟೇಷನ್ಗೂ ಒಂದು ಸೊಲ್ಯೂಷನ್ನ ತಿಳಿಸ್ಕೊಟ್ರಿ. ಜೊತೆಗೆ ಬೇರೆಯವ್ರು ಹಾಕುವಂಥ ದೃಷ್ಟಿಯಿಂದ ನಾವು ಹೊರಗಡೆ ಬರಬೇಕು ಅಂದರೆ ಯಾವ ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಪಿಗ್ಮೆಂಟೇಷನ್ ಸಮಸ್ಯೆಗಳಿದೆ, ಫೇಸಲ್ಲಿ ನಿಮಗೆ ಟ್ಯಾನ್ ಆಗ್ತಾ ಇದೆ ಅಂತಂದರೆ ಅದು ಹೋಗಲಾಡಿಸ್ಬೇಕು ಅಂತಂದರೆ ಮನೆಯಲ್ಲೇ ಯಾವ ರೀತಿ ಮನೆ ಮದ್ದನ್ನು ನೀವು ಫಾಲೋ ಮಾಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸಿದ್ರು. ಇನ್ನು ನಿಮ್ಮ ಒಂದು ಏಳಿಗೆಯನ್ನು ಬೇರೆಯವರು ಸಹಿಸ್ತಾ ಇರೋದಿಲ್ಲ, ಎಲ್ಲೋ ಒಂದು ರೀತಿ ನೀಚ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತಂದರೆ ಅದರಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಯಾವ ರೆಮಿಡಿ ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.